ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಗ್ಯಾಸ್ಟ್ರಿಕ್ ಇರುವಂಥವರು ಚಿತ್ರಾನ್ನ ಯಾವ ರೀತಿ ಮಾಡ್ಕೋಬೇಕು, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಚಿತ್ರಾನ್ನಕ್ಕೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಇರುವಂಥವ್ರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಹಸಿಮೆಣಸಿನ್ಕಾಯಿನ ನಾನು ಉಪಯೋಗಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಈ ಚಿತ್ರಾನ್ನ ಮಾಡೋದು ಹೇಗೆ ಅಂತ. ಹಾಯ್ ಫ್ರೆಂಡ್ಸ್, ಈಗ ನಾವು ಒಣಮೆಣಸಿನ್ಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 3-4 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಈ ಚಿತ್ರಾನ್ನ ಗ್ಯಾಸ್ಟ್ರಿಕ್ ಇರುವಂಥವರು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಹಸಿ ಮೆಣಸಿನ್ಕಾಯಿ ಉಪಯೋಗಿಸಿದಿರ ಒಣಗಿದ ಮೆಣಸಿನ್ಕಾಯಿಂದ ನಾನು ಮಾಡ್ತಾ ಇರುವಂಥದ್ದು. ಆಯಿಲನ್ನು ಹೆಚ್ಚಾಗಿ ಉಪಯೋಗಿಸದಿದ್ದರೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಇರುವಂಥವರು. ಈಗ ಸಾಸಿವೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ, 2 ಈರುಳ್ಳಿ. ಈಗ ಅದರ ಜೊತೆಗೆ ಒಣಗಿದ ಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ನಾನು ಒಂದು 8 ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆನೇ ಮಾಡ್ಕೋಬೇಕು. ಮೆಣಸಿನ್ಕಾಯಲ್ಲಿ ನೋಡಿ ಈ ರೀತಿ ಒಳಗಡೆ ಇರುವಂತಹ ಕಾಳು ಎಲ್ಲ ತೆಗೆದುಬಿಟ್ಟಿದ್ದೀನಿ, ತೆಗೆದುಬಿಟ್ಟು ತುಂಡು ಮಾಡಿರುವಂಥದ್ದಾಗಿದೆ. ಈಗ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಫ್ರೈ ಆಗಲಿ ಈ 3 ಕೂಡ. ಒಂದು 1/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಇರುವಂಥವ್ರಿಗೆ ಜೀರ್ಣ ಚೆನ್ನಾಗಿ ಆಗುತ್ತೆ, ಅದರಿಂದಾಗಿ ಜೀರಿಗೆನ ಸೇರಿಸ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಇದನ್ನು ನಾವು ರೈಸ್ ಮೇಲೆ ಹಾಕ್ಕೊಂಬಿಡೋಣ, ತೆಗೆದು. ಈಗ ಮತ್ತೆ 1 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. 1 ಸ್ಪೂನ್ ಆದರೆ ಸಾಕು. ಈಗ ಕಡಲೆ ಬೀಜ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೀವು ಕಡಲೆ ಬೀಜ ಮಿತವಾಗಿ ಸೇರಿಸಿದ್ರೆ ಒಳ್ಳೆಯದು, ಜಾಸ್ತಿ ಹಾಕ್ದಿರ ಕಡಲೆಬೇಳೆ ಬೇಕಂದರೆ ಸೇರಿಸ್ಕೋಬೋದು. ಈಗ ಇವೆರಡನ್ನು ನಾವು ಫ್ರೈ ಮಾಡ್ಕೊಳ್ಳೋಣ, ಕಡಲೆ ಬೀಜ ಮತ್ತು ಕಡಲೆಬೇಳೆ. ಈಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡನ್ನು ಕೂಡ ಫ್ರೈ ಮಾಡಿದ್ದಾಗಿದೆ. ರೈಸ್ ಮೇಲೆ ಹಾಕ್ಕೊಂಬಿಡೋಣ ಅದು ಕೂಡ. ಈಗ ನಾವು ದಪ್ಪದಾದಂತಹ ಗೋಳಿ ಗಾತ್ರ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ಕುದೀಲಿ. ಈಗ ರೈಸ್ಗಾಗುವಷ್ಟು ಉಪ್ಪನ್ನು ಹುಣಸೆ ಹಣ್ಣು ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಫ್ರೈ ಆಗೋಷ್ಟರಲ್ಲಿ ನಾವು ತೆಗೆದಿಟ್ಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಮತ್ತೆ ಅದರೊಳಕ್ಕೆ ಸೇರಿಸೋಣ. ಈಗ ರೈಸನ್ನು ಕೂಡ ನಾವು ಅದರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡೋಣ. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಗ್ಯಾಸ್ಟ್ರಿಕ್ಕು ಇರುವಂಥವರು, ಹಸಿಮೆಣಸಿನ್ಕಾಯಿ ತಿಂದೇ ಇರುವಂಥವರು ಈ ರೀತಿ ಚಿತ್ರಾನ್ನ ರೈಸ್ ಬಾತನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಅಂತಂದರೆ ಒಂದು 3.5 ನಿಮಿಷದಲ್ಲಿ ಇದು ಚಿತ್ರಾನ್ನ ರೆಡಿ ಆಯಿತು. ಎಲ್ಲರೂ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ.